ಪ್ರದೇಶದಲ್ಲಿ 800 ಜನರಿಂದ ಪಾಕಿಸ್ತಾನ ಪರವಾಗಿ ಗೂಢಾಚಾರಿಕೆ ಮಾಡಲಾಗ್ತಾ ಇತ್ತು ಎನ್ನುವ ಅಚ್ಚರಿ ಮತ್ತು ಆತಂಕದ ಮಾಹಿತಿ ಹೊರಬೀಳ್ತಾ ಇದೆ. ಬಂಧಿತ ಆರೋಪಿಯ ವಿಚಾರಣೆ ವೇಳೆ ಈ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ಕೇವಲ ಯೂಟ್ಯೂಬರ್ ಜ್ಯೋತಿ ಮಾತ್ರ ಅಲ್ಲ, ಯೂಟ್ಯೂಬರ್ ಜ್ಯೋತಿಯ ರೀತಿಯಲ್ಲಿಯೇ 800 ಜನ ನಮ್ಮ ಭಾರತದಲ್ಲೇ ಇದ್ದು ಭಾರತದ ವಿರುದ್ಧ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಬಂಧಿತ ಆರೋಪಿಯ ವಿಚಾರಣೆ ವೇಳೆ ಈ ಮಾಹಿತಿ ಬಹಿರಂಗವಾಗಿದೆ. ಇತ್ತೀಚೆಗೆ ಬಂಧಿತನಾಗಿದ್ದಂಥ ಮಕ್ಸೂದ್ನ ವಿಚಾರಣೆ ವೇಳೆ ಇದು ಬಹಿರಂಗ ಆಗಿದೆ. ಬೇಹುಗಾರಿಕೆ ಆರೋಪದಡಿ ತುಫೈಲ್ ಮಕ್ಸೂದ್ನ ಬಂಧನ ಆಗಿತ್ತು. ಆತನನ್ನು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಉತ್ತರ ಪ್ರದೇಶದ ವಾರಣಾಸಿಯ ಪೊಲೀಸರು. ಈ ವೇಳೆ ಆತ ಹೇಳಿಕೊಂಡಿದ್ದಾನೆ ವಿಚಾರಣೆ ವೇಳೆ 800 ಜನ ಅಥವಾ ಅದಕ್ಕೂ ಹೆಚ್ಚು ಜನರಿಗೆ ಬ್ರೈನ್ ವಾಶ್ ಮಾಡಲಾಗಿದೆ. ವಾಟ್ಸಪ್ನಲ್ಲಿ 800ಕ್ಕೂ ಹೆಚ್ಚು ಮಂದಿಯ ಬ್ರೈನ್ ವಾಶ್ ಆಗಿದೆ ಅಂತ ಅವನು ಹೇಳಿದ್ದಾನೆ. ತಫೈಲ್ ಪಾಕಿಸ್ತಾನದ ನಫೀಸಾ ಎಂಬ ಮಹಿಳೆಯ ಜೊತೆ ಸಂಪರ್ಕವನ್ನು ಹೊಂದಿದ್ದ. ಆಕೆ ಕಳಿಸ್ತಾ ಇದ್ದಂಥ ಭಾರತ ವಿರೋಧಿ ವಿಡಿಯೋಗಳನ್ನು ಸರಬರಾಜು ಮಾಡಲಾಗ್ತಾ ಇತ್ತು. 19 ವಾಟ್ಸಪ್ ಗ್ರೂಪ್ಗಳಲ್ಲಿ ಇವನು ಹರಿಬಿಡ್ತಾ ಇದ್ದ ತಫೈಲ್. ಧರ್ಮದ ಹೆಸರಿನಲ್ಲಿ ಈ ತಫೈಲ್ ತಪ್ಪು ಮಾಡ್ತಾ ಇದ್ದ, ದೇಶ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾ ಇದ್ದ, ಯುವಕರನ್ನು ಎತ್ತಿ ಕಟ್ತಾ ಇದ್ದ, ದೇಶದ್ರೋಹಿಯಾಗಿದ್ದ. ಈ ತುಫೈಲ್ ಸದ್ಯ 800 ಜನರ ಮೇಲೂ ಕೂಡ ನಿಗಾ ವಹಿಸಿದ್ದಾರೆ. ಆ 800 ಜನ ಯಾರು ಹಾಗಾದರೆ? ನಮ್ಮ ಭಾರತದಲ್ಲಿದ್ದುಕೊಂಡೆ ಭಾರತದ ಬಗ್ಗೆ ಮಾಹಿತಿಯನ್ನು ಸೋರಿಕೆ ಮಾಡುವಂಥವ್ರು ಯಾರು? ಭಾರತದ ವಿರುದ್ಧ ಚಟುವಟಿಕೆ ಮಾಡುವಂಥವ್ರು ಯಾರು? ಅವ್ರಿಗೂ ಪಾಕಿಸ್ತಾನದ ವ್ಯಕ್ತಿಗಳ ಜೊತೆ ಹೇಗೆ ನಂಟು ಬೆಳೀತು? ಇದರ ಜಾಲ ಹೇಗೆ ವರ್ಕ್ ಆಗುತ್ತೆ? ಮೋಡ್ ಆಫ್ ಆಪರೇಷನ್ ಹೆಂಗಿದೆ? ಹೀಗೆ ಎಲ್ಲವನ್ನು ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಜೊತೆಗೆ ಆ 800 ಜನ ಯಾರು? ಸಿಂಪಲ್, ಇಲ್ಲಿ ತುಫೈಲ್ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಆ ವಾಟ್ಸಪ್ ಗ್ರೂಪ್ನ ಜಾಲವನ್ನು ಹಿಡಿದು ಹೋದರೆ ಖಂಡಿತವಾಗೂ ಪ್ರತಿಯೊಬ್ಬರೂ ಕೂಡ ಸಿಲುಕೊಳ್ತಾರೆ.